ಒಬ್ಬ ವ್ಯಕ್ತಿ ತನ್ನಗ್ ತಾನೇ ಡಿಮ್ಯಾಂಡ್ ಹೇಗ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ನಿನ್ನ ನೋಡ್ ಕಲಿಬೇಕು ಕಣೆ. ಡಿಮ್ಯಾಂಡ್ ಅಲ್ಲ, ಈ ಮಂತ್ರ ಡೈಮಂಡ್. ಇಷ್ಟ ದಿನ ಆ ಮನೇಲಿದ್ದವಳನ್ನ ಚಿನ್ನಾರನ್ನ ಅಂತಿದ್ರು, ಆದ್ರೆ ಈಗ ಆ ಮನೇಲಿರೋರಿಗೆ ಈ ಡೈಮಂಡ್ ಬೆಲೆ ಗೊತ್ತಾಗತ್ತೆ. ಈ ಸಲ ನಾನು ಮನೆಗೆ ಹೋಗಿದ ತಕ್ಷಣ ಮಾಡೋ ಮೊದಲನೇ ಕೆಲಸ ಏನ್ ಗೊತ್ತಾ? ಏನು? ಮಾತಿಗೊಂದ್ಸಲ ಶಾಂತಿ ಹಾಗಿದ್ಲು, ಹೀಗಿದ್ಲು, ಹೀಗ್ ಮಾಡ್ತಿದ್ಲು ಅಂತ ಹಾಗಂತಿದ್ದವ್ರ ಮನ್ಸಿಂದ ಆ ಶಾಂತಿ ಅನ್ನೋ ಹೆಸರನ್ನೇ ಅಳಿಸಿ, ಆನೆ ಇದ್ರು 1000 ಸತ್ರು 1000 ಅಂತಾರಲ್ಲ, ಹಂಗೆ ಈ ಶಾಂತಿ ಇದ್ದಾಗ್ಲೂ ಎಲ್ರಿಗೂ ಬೇಕು, ಅವಳು ತೊಲಗ್ ಹೋದ್ಮೇಲೂ ಅವ್ರು ಎಲ್ರಿಗೂ ಬೇಕಾಗ್ತಾಳೆ. ಅವ್ರಗಳ ಮನ್ಸಿಂದ ಇವಳನ್ನ ಬುಡದ ಸಮೇತ ಕಿತ್ತು ಹಾಕ್ಬೇಕು. ಅದಷ್ಟು ಸುಲಭವಾದ ಕೆಲ್ಸ ಅಂತ ನನ್ಗನ್ಸ್ತಿಲ್ಲ ಕಣೆ. ಅಂದ್ಕೊಂಡ್ರೆ ಯಾವುದೋ ಸುಲಭ ಅಲ್ಲ. ಈಗ ಅವಳು ಜೀವಂತವಾಗಿಲ್ಲ ಅಲ್ವಾ? ಇದು ಅಷ್ಟೇ. ಈ ಸಲ ಈ ಮಂತ್ರ ಆ ಮನೆ ಕಾಲಿಡ್ತಾ ಇರೋದೆ ಆ ಮನೆಯಲ್ಲಿ ಶಾಂತಿ ಅನ್ನೋ ಹೆಸರನ್ನ ಸಂಪೂರ್ಣವಾಗಿ ಕಿತ್ತಾಕಕ್ಕೆ. ಅತ್ತೆ, ಬುಕ್ ಓದ್ತಾ ಇದ್ದೀರಾ? ಹ್ಞೂ ವರ್ಷ. ತಗೊಳ್ಳಿ, ಜ್ಯೂಸ್ ಕುಡೀರಿ. ನಿನ್ಗೆ ಜ್ಯೂಸು? ನಾನ್ ಕುಡ್ದೆ. ಏನ್ ವರ್ಷ, ಯಾಕೆ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ನಾನ್ ನಿಮ್ನ ಏನೋ ಕೇಳ್ಬೇಕು. ಕೋಪ ಮಾಡ್ಕೊಳಲ್ಲ ತಾನೆ? ಇಲ್ಲ ವರ್ಷ. ಬೇಜಾರ್ ಮಾಡ್ಕೊಳಲ್ಲ ತಾನೆ? ಇಲ್ಲ ವರ್ಷ, ನೀನ್ ಕೇಳು. ಬೈಯಲ್ಲ ತಾನೆ? ಇಲ್ಲ ವರ್ಷ, ಕೇಳು. ಈ ಹೊಟ್ಟೆಲಿರೋದ್ ಯಾರು? ಹಂಗಂದ್ರೆ ಹೆಣ್ಪಾಪುನ ಗಂಡ್ಪಾಪುನ ಅಂತ? ಅದೆಲ್ಲ ಹಾಗೆ ಗೊತ್ತಾಗಲ್ಲ ವರ್ಷ. ಹೆಣ್ಣಾದ್ರೂ ಗಂಡಾದ್ರೂ ಮಗುನೇ ತಾನೆ, ಹ ಅಲ್ವಾ? ಹೌದು ಅತ್ತೆ. ಆದ್ರೆ ಒಂದ್ ವೇಳೆ ನಿಮ್ಗೇನಾದ್ರೂ ಹೆಣ್ಪಾಪು ಹುಟ್ಟಿದ್ರೆ? ಹುಟ್ಟಿದ್ರೆ ಅದಕ್ಕೆ ಅದಕ್ಕೆ ಏನ್ ಹೇಳು, ನೀನೇನು ಸಂಕೋಚ ಪಟ್ಕೋಬೇಡ. ಅದಕ್ಕೇನ್ ಹೆಸರಿಡ್ತೀರಾ? ಇನ್ನು ಹೆಸರು ಏನ್ ಇಡ್ಬೋದು ಅಂತ ನಾನು ವಿಕಾಸ್ ಅವರು ಇನ್ನೂ ಯೋಚನೆ ಮಾಡಿಲ್ಲ ವರ್ಷ. ಪಾಪು ಆದ್ಮೇಲೆ ಗಂಡ ಹೆಣ್ಣ ಅಂತ ನೋಡ್ಕೊಂಡು ಯಾವ ಹೆಸರು ಸೂಟಬಲ್ ಆಗುತ್ತೋ ಅದನ್ನಿಡ್ತೀವಿ. ಅದ್ ಹಾಗಲ್ಲ ಅತ್ತೆ, ಹೆಣ್ಪಾಪು ಆದ್ರೆ ಏನ್ ಹೆಸರಿಡ್ತೀರಾ? ಇಷ್ಟೆಲ್ಲ ನೀನ್ ನನ್ನ ಕೇಳ್ತಿದ್ಯಾ ಅಂದ್ಮೇಲೆ ನೀನೇ ಒಂದ್ ಹೆಸರು ಡಿಸೈಡ್ ಮಾಡಿರ್ತ್ಯಾ ಅಂತ ಅನ್ಸುತ್ತೆ. ನೀನೇ ಹೇಳು. ಅದು ಅತ್ತೆ, ಏನ್ ಹೇಳು ವರ್ಷ, ಯಾಕಿಷ್ಟೊಂದ್ ಸಂಕೋಚ ಪಟ್ಕೋತಿದ್ಯಾ? ಅದೇನಿದ್ಯೋ ಹೇಳು. ಚಿಕ್ಕಿ ಹೆಸರಿಡ್ತೀರಾ? ನೋಡಿದ್ರ ಇದಕ್ಕೆ ಹೇಳಿದ್ದು ನಾನು. ಏನ್ ಹೇಳ್ದೆ ನೀನು? ಏನ್ ಹೇಳ್ದೆ? ಅದಲ್ಲ, ಚಿಕ್ಕಿ ಹೆಸರಿಡ್ತೀರಾ ಅಂತ ಕೇಳ್ದೆ. ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ದೆ ತಾನೆ? ವರ್ಷ, ಖಂಡಿತವಾಗ್ಲೂ ನಾನ್ ನಿಮ್ ಚಿಕ್ಕಿ ಹೆಸರೇ ಇಡ್ತೀನಿ. ಶಾಂತಿ ಅಂತಾನೆ ಹೆಸರಿಡ್ತೀನಿ. ಅದ್ ಸರಿ, ನೀನ್ ಯಾಕೆ ಅಷ್ಟೊಂದ್ ಅನುಮಾನದಿಂದ ಕೇಳ್ತಿದ್ದೆ? ಹಂಗೇನಿಲ್ಲ, ನಿಮ್ಗೂ ಚಿಕ್ಕಿಗೂ ಯಾವಾಗ್ಲೂ ಏನಾದ್ರೂ ಒಂದ್ ವಿಷಯಕ್ಕೆ ಮನಸ್ತಾಪ ಆಗ್ತಾನೆ ಇತ್ತು. ಅವ್ರ ಹೆಸರು ಇಡ್ತಿರೋ ಇಲ್ವೋ ಅಂತ ಕೇಳ್ದೆ ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ ವರ್ಷ. ಅವ್ರಿರ್ಬೇಕಾದ್ರೆ ಅವ್ರ ಬೆಲೆ ಏನು ಅಂತ ನಂಗೆ ಗೊತ್ತಿರ್ಲಿಲ್ಲ. ಅವ್ರಿಲ್ದೇ ಇರ್ಬೇಕಾದ್ರೆ ಇಡೀ ಶಾಂತಿ ನಿವಾಸ ತುಂಬಾ ಖಾಲಿ ಖಾಲಿ ಅನ್ನಿಸ್ತಿದೆ. ನಾನೀಗ್ಲೂ ನಮ್ಮ ಅತ್ಕೆನ
ತುಂಬಾ ಮಿಸ್ ಮಾಡ್ಕೋತೀನಿ ವರ್ಷ. ನನಗೆ ಹೆಣ್ಮಗು ಆದ್ರೆ ನಾನು ಕೂಡ ಅವ್ರ ಹೆಸರು ಇಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅವ್ರ ಹೆಸರು ಕರೆಯೋದ್ರಲ್ಲಿ ನನಗೇನೋ ಒಂಥರ ಸಂತೋಷ ಅನ್ಸುತ್ತೆ ಗೊತ್ತಾ. ವರ್ಷ, ನನ್ನ ಅವರ ಮಧ್ಯ 1000 ಜಗಳ ಆಗಿರ್ಲಿ, 1000 ವಾದಗಳಾಗಿರ್ಲಿ, ಆದ್ರೆ ನನ್ನನ್ನ ಅವ್ರ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಈ ಶಾಂತಿ ನಿವಾಸನ ಅವರು ದೇವಸ್ಥಾನ ತರ ಇಟ್ಕೊಂಡಿದ್ರು. ಹೆಣ್ಮಗು ಆದ್ರೆ ನಾನ್ ಖಂಡಿತವಾಗ್ಲೂ ಶಾಂತಿ ಅದಕ್ಕೆ ಹೆಸರೇ ಇಡ್ತೀನಿ. ಈ ಮನೇಲಿ ಯಾರ್ ಒಪ್ಲಿ ಯಾರ್ ಬಿಡ್ಲಿ, ನಾನ್ ಶಾಂತಿ ಅಂತಾನೆ ಹೆಸರಿಡೋದು. ಯಾವ ಹೆಸರನ್ನ ಶಾಶ್ವತವಾಗಿ ಅಳಿಸ್ಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೀನೋ, ಯಾರ ಹೆಸರು ಈ ಮನೆಯಲ್ಲಿ ಕಿವಿ ಮೇಲ್ ಬೀಳ್ಬಾರ್ದು ಅಂತ ಅನ್ಕೊಳ್ತಾ ಇದ್ದೀನೋ, ಆ ಶಾಂತಿ ಹೆಸರನ್ನ ಒಬ್ರಲ್ಲ ಒಬ್ರು ಈ ಮನೆಯಲ್ಲಿ ತಗೊಳ್ತಾನೆ ಇದಾರಲ್ಲ. ಏನೇ ಹೇ ಸುಕೃತ, ನಿನಗ್ ಹೆಣ್ಮಗು ಹುಟ್ಟಿದ್ರೆ ಅದಕ್ ಶಾಂತಿ ಅಂತ ಹೆಸರಿಡ್ತೀಯಾ? ಆ ಉಸಿರು ಈ ಭೂಮಿ ಮೇಲೆ ಬರ್ದಿರೋ ಹಾಗೆ ಎಲ್ಲಿದ್ಯೋ ಅದನ್ನ ಹಾಗೆ ನಿಲ್ಲಿಸ್ಬಿಡ್ತೀನಿ. ವೀರಣ್ಣ? ಹ್ಞೂ ಕಣೋ ವೀರಣ್ಣನೇ. ಆಹಾ, ಏನೆಯ ಕಾಲ್ನಡಿಗೆಯಲ್ಲಿ ಹೋಗಿದ್ದ? ಚಿಕ್ಕ ತಿರುಪತಿಯಿಂದ ದೊಡ್ಡ ತಿರುಪತಿವರೆಗೂ ಕಾಲೇನೂ ಆಗಿಲ್ಲ ತಾನೆ? ಏನಾದ್ರೂ ಆಗಿಲ್ಲ ಅಂದ್ರೆ ಮಚ್ಚಿದೆ, ಕತ್ತರಿಸ್ಬಿಡೋಣ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡಿ ಅಣ್ಣ. ನನ್ನ ನಂಬ್ಕೊಂಡು ಹೆಂಡ್ರು ಮಕ್ಳಿದ್ದಾರೆ. ಏಯ್ ಮುಚ್ಚಬಾಯ್, ನಂಬಿಕೆ ಬಗ್ಗೆ ಮಾತಾಡಬೇಡ ನೀನು. ನಂಬಿಕೆ ಅದೊಂದೇ ಕಣೋ ಈ ವೀರಣ್ಣನ ಆಸ್ತಿ. ನನ್ನ ತಂಗಿ ಹೆಸರು ಹೇಳ್ಕೊಂಡು ನನಗೆ ಮೋಸ ಮಾಡಿದ್ಯಲ್ಲ, ಎಷ್ಟಿರ್ಬೇಕು ನಿನಗೆ? ನಂಬಿಕೆ ಬಗ್ಗೆ ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೇನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಣ್ಣ. ಸಾಲ್ಗಾರ ಕಾಟ ಕುತ್ತಿಗೆ ಮಠ ಬಂದ್ಬಿಟ್ಟಿತ್ತು. ಇವನ ಹತ್ರ ಹೇಳ್ಕೊಂಡ್ರೆ ಇವನೇ ಕಣಣ್ಣ ಮಾಡಿದ್ದು. ಇಲ್ದಿರೋದ್ನೆಲ್ಲ ಹೇಳ್ಕೊಟ್ಟ. ನನಗೆ ಇದಾವು ಬರ್ತಿರ್ಲಿಲ್ಲ ಅಣ್ಣ. ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣ. ಕ್ಷಮ್ಸಕ್ಕೆ ನಾನು ಮೆತ್ತಗಿರೋ ಅಣ್ಣ ಅಲ್ಲ ಕಣೋ ವೀರಣ್ಣ. ಯಾವ ಸುಳ್ಳು ಹೇಳ್ಕೊಂಡು ನನ್ನ ತಂಗಿ ಹೆಸರಲ್ಲಿ ಮೋಸ ಮಾಡಿದ್ಯೋ ಆ ಸುಳ್ಳು ನಿಜ ಆಗೋ ಹಾಗೆ ಮಾಡ್ಬೇಕು.